ನಮಸ್ಕಾರ ವೀಕ್ಷಕರೇ, ಬರ್ಜಾರ್ ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಎಸ್ಎಸ್ಎಲ್ಸಿ ಪರೀಕ್ಷಾ ಭಯ ದೂರ ಮಾಡಿದ ಶಿಕ್ಷಕರು, ಶಿಕ್ಷಕರ ಶಿಕ್ಷಣ ಕಾಳಜಿಗೆ ಫಿದಾ ಆದ ಪಾಲಕರು. ತೆರದಾಳ ಪಟ್ಟಣದ ಪ್ರತಿಷ್ಠಿತ ಎಸ್ಎಂ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಫಲಿತಾಂಶ ಸುಧಾರಣೆಗೆ ನಿರಂತರ ಪ್ರಯತ್ನ ಸಾಗುತ್ತಿದೆ. ಸಂಜೆ 5 ರಿಂದ 8 ಗಂಟೆಯವರೆಗೆ ವಿಶೇಷ ವರ್ಗಗಳನ್ನು ಆಯೋಜಿಸಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಅದೇ ಸಂದರ್ಭದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವುದು ವಿಶೇಷ. ಮಕ್ಕಳ ಓದಿನೊಂದಿಗೆ ಪ್ರೇರಣೆ ನೀಡುವ ಕಲಿಕಾ ಸಾಮರ್ಥ್ಯಗಳು ಮಕ್ಕಳಲ್ಲಿ ವಿಶೇಷ ಚೈತನ್ಯ ನೀಡುವತ್ತ ಸಾಗಿದೆ. ಮಕ್ಕಳ ಶೈಕ್ಷಣಿಕ ಕಾಳಜಿಯಲ್ಲಿ ಹಿರಿಯ ಶಿಕ್ಷಕ ಡಿ.ಬಿ. ಪಾಟೀಲ್ ಸೇರಿದಂತೆ ಸಹ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ. ಗ್ರಾಮೀಣ ರೈತಾಪಿ ಕುಟುಂಬದ ಮಕ್ಕಳಿರುವ ಈ ಶಾಲೆಯಲ್ಲಿ ಮಕ್ಕಳ ಪರಿಣಾಮಕಾರಿ ಕಲಿಕೆಯ ಜೊತೆಗೆ ಅಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಕಲಿಕೆ ಮಕ್ಕಳಲ್ಲಿ ಭರವಸೆ ಮೂಡುವಂತಾಗಿದೆ. ಡಿ.ಬಿ. ಪಾಟೀಲ್ ಸರ್ ಅಂತ ಎಸ್.ಎಂ. ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ತಮ್ಮಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ, ಈ ವರ್ಷ 2024-25ರಲ್ಲಿ SSLCಯಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8:30ವರೆಗೆ ವಿಶೇಷ ವರ್ಗಗಳನ್ನು ಆಯೋಜನೆ ಮಾಡಿದ್ವಿ. ಈ ಆಯೋಜನೆ ಉದ್ದೇಶ ಏನು ಅಂತಂದ್ರೆ, ಮಕ್ಕಳೆಲ್ಲರೂ ಉತ್ತೀರ್ಣ ಆಗ್ಬೇಕಂತಕ್ಕಂಥ ಉದ್ದೇಶ ಐತಿ. ಇದಕ್ಕೆ ನಮ್ಮ ಪಾಲಕರು ಬಹಳ ಸಹಕಾರ ಕೊಟ್ಟಿದ್ದಾರೆ, ಶಿಕ್ಷಕ ಮಿತ್ರರು ಸಹಕಾರ ಕೊಟ್ಟಿದ್ದಾರೆ, ಹಾಗೂ ಆಡಳಿತ ಮಂಡಳಿಯವರು ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ನೆರವಾಗಿದ್ದಾರೆ. ಇದರಿಂದ ನಮ್ಮ ಫಲಿತಾಂಶ ಈ ವರ್ಷ 100ಕ್ಕೆ 100ರಷ್ಟು ಆಗ್ಬೋದು ಅಂತಕ್ಕಂಥ ವಿಶ್ವಾಸ ನನಗೆ ಮತ್ತು ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಐತಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸ್ತೀನಿ. ಧನ್ಯವಾದಗಳು.